ಮಾಜಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬಿಸಿ ನಾಗೇಶ್ ಬೆಂಗಳೂರಿನಲ್ಲಿ ವಿಧಿವಶರಾಗಿದ್ದಾರೆ. ಕಳೆದ ಬಿಜೆಪಿಯ ಬೊಮ್ಮಾಯಿ ಅವಧಿಯಲ್ಲಿ ಸಚಿವರಾಗಿ ಕೆಲಸವನ್ನ ಮಾಡಿದ್ರು. ಬೆಂಗಳೂರಿನ ಜಯನಗರದಲ್ಲಿ ಮಗಳ ಮನೆಯಲ್ಲಿ ಬಿಸಿ ನಾಗೇಶ್ ವಿಧಿವಶರಾಗಿದ್ದಾರೆ. ನಾಳೆ ತುಮಕೂರಿನ ತಿಪಟೂರಿನಲ್ಲಿ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ಜರುಗಲಿದೆ. ತುಮಕೂರು ಜಿಲ್ಲೆಯ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕರಾಗಿರುವಂತಹ ಬಿಸಿ ನಾಗೇಶ್ ಅವರ ನಿಧನಕ್ಕೆ ವಿಜಯೇಂದ್ರ, ಅಶೋಕ್ ಸೇರಿ ಹಲವರಿಂದ ಸಂತಾಪ ಸೂಚಿಸಲಾಗಿದೆ. ಬಿಸಿ ನಾಗೇಶ್ ಅವರು ಮಾಜಿ ಸಚಿವರು, ತುಮಕೂರು ಜಿಲ್ಲೆಯ ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಕೂಡ ಆಗಿದ್ದರು. ಅನಾರೋಗ್ಯದಿಂದ ಬಳಲ್ತಾ ಇದ್ದರು. ಕಳೆದ 1 ವರ್ಷದಿಂದ ಬ್ರೈನ್ ಟ್ಯೂಮರ್ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಬಿಸಿ ನಾಗೇಶ್ ಅವರು ಬೆಂಗಳೂರಿನ ಜಯನಗರದಲ್ಲಿರುವ ಮಗಳ ಮನೆಯಲ್ಲಿ ಉಳಿದುಕೊಂಡಿದ್ದರು. ಚಿಕಿತ್ಸೆಯನ್ನು ಕೂಡ ಪಡ್ತಾ ಇದ್ದರು. ಅನಾರೋಗ್ಯದಿಂದ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನರಾಗಿದ್ದಾರೆ. 67 ವರ್ಷ ವಯಸ್ಸಾಗಿತ್ತು ಬಿಸಿ ನಾಗೇಶ್ ಅವರಿಗೆ. 2 ಸಲ ತಿಪಟೂರು ಕ್ಷೇತ್ರದಿಂದ ಗೆದ್ದು ಶಾಸಕರಾಗಿ ಕೆಲಸವನ್ನು ಮಾಡಿದ್ದಾರೆ. ಕಳೆದ 1 ವರ್ಷದಿಂದ ಬ್ರೈನ್ ಟ್ಯೂಮರ್ನಿಂದ ಬಳಲ್ತಾ ಇದ್ದರು ಬಿಸಿ ನಾಗೇಶ್ ಅಂತ ಗೊತ್ತಾಗ್ತಾ ಇದೆ. ಒಬ್ಬ ಮಗ ಮತ್ತು ಒಬ್ಬ ಮಗಳನ್ನು ಬಿಸಿ ನಾಗೇಶ್ ಅಗಲಿದ್ದಾರೆ. ನಾಗೇಶ್ ಅವರಿಗೆ 2 ಮಕ್ಕಳು, 1 ಮಗಳು, ಒಬ್ಬ ಮಗ. ಸದ್ಯ ಬೆಂಗಳೂರಲ್ಲೇ, ಅಂದರೆ ಬೆಂಗಳೂರಿನ ಜಯನಗರದಲ್ಲಿ ಮಗಳ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಕೂಡ ಗೊತ್ತಾಗ್ತಾ ಇದೆ. ABVPಯ ಮೂಲಕ ಸಕ್ರಿಯ ರಾಜಕಾರಣಕ್ಕೆ ಬಿಸಿ ನಾಗೇಶ್ ಅವರು ಧುಮುಕಿದ್ರು. ಮೂಲತಃ ಸಂಘ ಪರಿವಾರದವರು. 1984ರಲ್ಲಿ ಅಧಿಕೃತವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬಿಸಿ ನಾಗೇಶ್ ಸೇರ್ಪಡೆಯಾಗಿದ್ದರು. ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿ ಪಕ್ಷ ಸಂಘಟನೆ ಕೂಡ ಮಾಡಿರುವ ಜವಾಬ್ದಾರಿಯನ್ನು ಹೊತ್ತಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ವೃತ್ತಿ ಪ್ರಾರಂಭಿಸಿ ಅದಾದ ಬಳಿಕ ಬಿಜೆಪಿ ಪಕ್ಷಕ್ಕೆ ಸೇರಿ 2 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಹಲವು ವರ್ಷಗಳಿಂದ ಸಂಘದ ಪೂರ್ಣಕಾಲಿಕ ಕಾರ್ಯಕರ್ತರಾಗಿ ಕೂಡ ಕೆಲಸ ಮಾಡಿದರು. 2008 ಹಾಗೂ 2018ರಲ್ಲಿ ತಿಪಟೂರು ಕ್ಷೇತ್ರದಿಂದ ಗೆದ್ದು ಬಿಸಿ ನಾಗೇಶ್ ಶಾಸಕರಾಗಿ ಜನಸೇವೆಯನ್ನು ಮಾಡಿದರು. ಕಳೆದ ಬಸವರಾಜ ಬೊಮ್ಮಾಯಿಯವರ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಣ ಸಚಿವರಾಗಿ ಬಿಸಿ ನಾಗೇಶ್ ಕೆಲಸ ಮಾಡಿದರು. 2021-23ರವರೆಗೆ ಬೊಮ್ಮಾಯಿ ಸಂಪುಟದಲ್ಲಿ ಬಿಸಿ ನಾಗೇಶ್ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಣೆ ಕೂಡ ಮಾಡಿದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಬಿಸಿ ನಾಗೇಶ್ ಸಾಕಷ್ಟು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ಸಂಘ ಪರಿವಾರದವರು, ಬಿಜೆಪಿಯ ಅಪ್ಪಟ ಕಾರ್ಯಕರ್ತ, ಶಿಸ್ತು, ಸಜ್ಜನ ರಾಜಕಾರಣಿ ಅಂತಲೇ ಗುರುತಿಸ್ಕೊಂಡಿದ್ದವರು. ಸಂಘದ ಕಟ್ಟಾಳು, RSS ಸಂಘದ ಕಟ್ಟಾಳು ಅಂತಲೇ ಗುರುತಿಸ್ಕೊಂಡಿದ್ದವರು. ಬಹಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದರು. ಶಾಂತ ಸ್ವಭಾವದ ರಾಜಕಾರಣಿಯಾಗಿದ್ದರು. 2 ಬಾರಿ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಗೆದ್ದಿದ್ರು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಬಿಸಿ ನಾಗೇಶ್ ಅವರ ನಿಧನಕ್ಕೆ ವಿಜಯೇಂದ್ರ ಅವರು ಕೂಡ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಬಿಸಿ ನಾಗೇಶ್ ಅವರ ನಿಧನದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಫೋನ್ ಸಂಪರ್ಕದಲ್ಲಿದ್ದಾರೆ. ಗಣಪತಿ, ಅಪ್ಪಟ ಸಂಘ ಪರಿವಾರದ ಕಾರ್ಯಕರ್ತರು, ಬಿಜೆಪಿಯಲ್ಲಿ 2 ಬಾರಿ ಶಾಸಕರಾಗಿದ್ದರು. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದರು. ಕೊನೆಯ ಕ್ಷಣದಲ್ಲಿ ಎಲ್ಲಿದ್ದರು ಮತ್ತು ಏನು ಅನಾರೋಗ್ಯ ಕಾಡ್ತಾ ಇತ್ತು ಗಣಪತಿ ಬಿಸಿ ನಾಗೇಶ್ ಅವರಿಗೆ? ಭರತ್, ಖಂಡಿತ ಇವತ್ತು ಬಿಸಿ ನಾಗೇಶ್ವರ್ ಅವರನ್ನ ಬಿಜೆಪಿ ಸೇರಿದಂತೆ ಇಡೀ ರಾಜ್ಯವನ್ನೇ ಕಳ್ಕೊಂಡಿರುವಂತದ್ದು. ಯಾಕಂತಂದ್ರೆ ಅವರ ಒಂದು ಶಿಕ್ಷಣ ಇರ್ಬೋದು, ಜೊತೆಗೆ ಪಕ್ಷ ಇರ್ಬೋದು, ಕುಟುಂಬದ ಜೊತೆಗೂ ಕೂಡ ಅನ್ಯೂನ್ಯತೆ ಹೆಚ್ಚಾಗಿತ್ತು. ಜೊತೆಗೆ ಅವರ ಒಂದು ಈ ರಾಜಕೀಯೇತರ ಅಂತಂದ್ರೆ ಯಾವತ್ತು ಅವರು ತಿಪಟೂರು ಕ್ಷೇತ್ರದಿಂದ ಸೋಲನ್ನಪ್ತಾರೋ ಅದಾದ ನಂತರ ಎಲ್ಲೋ ಒಂದ್ ಕಡೆ ರಾಜಕೀಯದಿಂದ ಕೂಡ ದೂರ ಉಳಿಯುವಂತ ಪ್ರಯತ್ನ ಮಾಡ್ತಾರೆ. ಕಾರಣ ಏನು ಅಂತಂದ್ರೆ ಅವರಿಗಿರುವಂತಹ ಒಂದು ಅನಾರೋಗ್ಯ. ಆ ಅನಾರೋಗ್ಯದಿಂದ ಇನ್ನೊಂದ್ ಕಡೆ ಚಿಕಿತ್ಸೆಯ ಮೊರೆ ಹೋಗ್ತಾರೆ. ಜೊತೆಗೆ ಆಸ್ಪತ್ರೆಯಲ್ಲಿ ಹೆಚ್ಚು ದಿನಗಳನ್ನ ಕಳೀತಾರೆ. ಇಲ್ಲೊಂದ್ ಕಡೆ ಸಾವಿನ ದವಡೆಯಿಂದನೂ ಕೂಡ ಹೊರಬರುವಂತ ಪರಿಸ್ಥಿತಿ ಕೂಡ ಈ ಹಿಂದೆ 1 ವರ್ಷದ ಹಿಂದೆ ಕೂಡ ಆಗಿತ್ತು. ಹೀಗಾಗಿ ಹೆಚ್ಚಿನದಾಗಿ ಆಸ್ಪತ್ರೆಯಲ್ಲಿ ಉಳಿದಂತಹ ಅವರು ಹೊರಗಡೆ ಎಲ್ಲೂ ಕೂಡ ಬರ್ತಾ
ಇರಲಿಲ್ಲ. ಇವತ್ತು ರಾತ್ರಿ ಅಂದ್ರೆ ನೇರವಾಗಿ ಅವರ ಮಗಳ ನಿವಾಸದಲ್ಲಿ, ಜಯನಗರದ ನಿವಾಸದಲ್ಲಿ ಅವರು ಇವತ್ತು ಕೊನೆ ಉಸಿರನ್ನ ಎಳೆದಿರುವಂತದ್ದು. ಜೊತೆಗೆ ಬ್ರೈನ್ ಟ್ಯೂಮರ್ ಇರುವಂತಹ ಹಿನ್ನೆಲೆಯಲ್ಲಿ ಅವರು ಆಸ್ಪತ್ರೆಯಿಂದ ಸುಮಾರು 1 ವರ್ಷಗಳ ಕಾಲ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆಗಾಗ ಸರಿ ಹೋಗ್ತಾ ಇದ್ರು ಕೂಡ ಇಲ್ಲ ಒಂದ್ ಕಡೆ ಆ ಟ್ರೀಟ್ಮೆಂಟ್ ಇನ್ನೂ ಕೂಡ ಕಂಟಿನ್ಯೂ ಆಗಿತ್ತು. ಹೀಗಾಗಿ ಅವರೆಲ್ಲೂ ಕೂಡ ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ. ತಿಪ್ಟೂರಿಂದ ನೇರವಾಗಿ ಅವರ ಮಗಳ ನಿವಾಸದಲ್ಲೇ ವಾಸವಿದ್ರು ಕೂಡ ಒಂದಷ್ಟು ಟ್ರೀಟ್ಮೆಂಟ್ ವಿಚಾರವಾಗಿ ತುಂಬಾ ಸುಲಭ ಆಗುತ್ತೆ, ಬೆಂಗಳೂರಿನ ಸಿಟಿ ಆಸ್ಪತ್ರೆ ತುಂಬಾ ಹತ್ತಿರವಾಗುತ್ತೆ ಅನ್ನೋ ಲೆಕ್ಕಾಚಾರದ ಅವರನ್ನು ಬೆಂಗಳೂರಿನಲ್ಲೇ ಉಳಿಸಿಕೊಳ್ಳಲಾಗಿತ್ತು. ಇವತ್ತು ರಾತ್ರಿ ಅವರು ಕೊನೆ ಉಸಿರನ್ನ ಎಳೆದಿರುವಂತದ್ದು. ಜೊತೆಗೆ ನಾಳೆ ಅವರ ಪಾರ್ಥಿವ ಶರೀರವನ್ನ ತಿಪ್ಟೂರಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಹೀಗಾಗಿ ಒಂದಷ್ಟು ಅವರ ಸಂಬಂಧಿಕರು ಇರ್ಬೋದು, ರಾಜಕೀಯ ಗಣ್ಯರು ಇವತ್ತು ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ನೋವುಗಳು ಕೂಡ ಅವರ ಕುಟುಂಬಕ್ಕೆ ಆಗ್ತಾ ಇರುವಂತದ್ದು. ಅವರ ಕುಟುಂಬದ ವಿಚಾರಕ್ಕೆ ನೋಡೋದಾದ್ರೆ ಒಬ್ಬ ಮಗ ಹಾಗೂ ಒಬ್ಬರ ಮಗಳನ್ನು ಈಗಾಗಲೇ ಅಗಲಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರಿಗೆ 67 ವರ್ಷ ವಯಸ್ಸು ಕೂಡ ಆಗಿತ್ತು. 2 ಬಾರಿ ತಿಪ್ಟೂರು ಕ್ಷೇತ್ರದಿಂದ ಗೆದ್ದಿದ್ದಂತಹ BC ನಾಗೇಶ್ ಅವರು ಒಮ್ಮೆ ಅವರಿಗೆ ಸಚಿವ ಸ್ಥಾನ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬೊಮ್ಮಾಯಿ CM ಆಗಿದ್ದಾಗ ಆ ಅವಧಿಯಲ್ಲಿ ಅವರಿಗೆ ಪ್ರಾಥಮಿಕ ಶಿಕ್ಷಣ ಸಚಿವರನ್ನಾಗಿ ಕೂಡ ನೇಮಕ ಮಾಡಲಾಗಿತ್ತು. ಬಹಳ ಅಚ್ಚುಕಟ್ಟಾಗಿ ಪಾರ್ಟಿ ಇರ್ಬೋದು, ಜೊತೆಗೆ ಅಧಿಕಾರದ ಅವಧಿಯಲ್ಲಿ ಇರುವಂತಹವರು ಸಚಿವ ಸ್ಥಾನ ಇರ್ಬೋದು, ಬಹಳ ಅಚ್ಚುಕಟ್ಟಾಗಿ ಎಲ್ಲೂ ಕೂಡ ಕಪ್ಪು ಚುಕ್ಕಿಯಲ್ಲೇನೆ ಕೂಡ ಅಧಿಕಾರವನ್ನ ಮಾಡಿದಂತವರು BC ನಾಗೇಶ್ ಅವರು. ಹೀಗಾಗಿ ಅವರ ಒಂದು ನಡೆ ಮೇಲೆ ಇವತ್ತು ಕೂಡ ಬಿಜೆಪಿಯ ಬಹುತೇಕ ನಾಯಕರು ಕೂಡ ಈಗಷ್ಟೇನೆ ಒಂದಷ್ಟು ಸಂತಾಪವನ್ನ ಸೂಚಿಸಿದ್ದಾರೆ. ಜೊತೆಗೆ ಸಾಕಷ್ಟು ಪಕ್ಷದ ಒಂದಷ್ಟು ಅಂತರದಲ್ಲೂ ಕೂಡ ಅವರು ಗುರ್ಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕಳೆದ 1 ವರ್ಷದಿಂದ ಅವರಿಗೆ ಇರುವಂತಹ ಒಂದಷ್ಟು ಚಿಕಿತ್ಸೆ ಇರಬಹುದು, ಚಿಕಿತ್ಸೆ ಹಿನ್ನೆಲೆಯಲ್ಲಿ ಒಂದು ಪಕ್ಷದಿಂದ ದೂರ ಉಳಿದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳೆ ಅವರ ಹುಟ್ಟೂರಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಅವರ ಪಕ್ಷದ ಮುಖಂಡರಿರ್ಬೋದು ಹಾಗೂ ಬಹುತೇಕ ಅವರ ಅಭಿಮಾನಿಗಳು ಆ ಪಾರ್ಥಿವ ಶರೀರ ದರ್ಶನಕ್ಕೆ ಈಗಾಗಲೇ ಹುಟ್ಟೂರಿಗೆ ಅಂದ್ರೆ ತಿಪ್ಟೂರಿಗೆ ಕೂಡ ಹೋಗುವಂತ ಸಂಭವಗಳು ಹೆಚ್ಚಾಗಿರುವಂತದ್ದು. ಭರತ್, ಗಣಪತಿ, ಈಗ ರಾಜಕೀಯದಲ್ಲಿ ಸರಳ ಮತ್ತು ಸಜ್ಜನ ರಾಜಕಾರಣಿಗಳು ಬಹಳಷ್ಟು ವಿರಳ. ಈಗ BJPಯ ರಾಜ್ಯಾಧ್ಯಕ್ಷರು ಕೂಡ ಅದೇ ಟ್ವೀಟ್ ಮಾಡಿದ್ದಾರೆ. ಅಂದರೆ BJP ಪಕ್ಷದ ಸರಳ ಮತ್ತು ಸಜ್ಜನಿಕೆಯ ರಾಜಕಾರಣಿ ಅಂತ. ಅಂದರೆ BJPಗೆ ಎಷ್ಟು ಲಾಸ್ ಅಂತ BC ನಾಗೇಶ್ ಅವರ ಒಂದು ಈ ನಿಧನ? ಭರತ್, ಖಂಡಿತ ಬಿಜೆಪಿಗೆ ಸಂಘಟನೆಯಿಂದ ಲಾಸ್ ಆಗಿದೆ ಅಂತ ಕೂಡ ಹೇಳ್ಬೋದು. ಯಾಕಂತಂದ್ರೆ RSS ಹಿನ್ನೆಲೆ ಉಳ್ಳುವಂತವ್ರು, ABVP ಹಿನ್ನೆಲೆ ಉಳ್ಳಂತವ್ರು ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕಾಗಿ ಆಸೆ ಪಡುವಂತರಲ್ಲ. ಒಂದೇ ಒಂದು ಏನಂತಂದ್ರೆ ಒಂದು ದೇಶ ಕಟ್ಟಬೇಕು, ಇಲ್ಲ ಒಂದು ಪಕ್ಷ ಕಟ್ಟಬೇಕು. ಈ 2 ಹಿನ್ನೆಲೆಯಲ್ಲಿ ಅವರು ಬಂದಿರುವಂತವ್ರು. ಆರಂಭದಲ್ಲಿ ಅವರು ದೇಶ ಕಟ್ಟಬೇಕು ಅಂತಂದ್ರೆ ಪಕ್ಷ ಗಟ್ಟಿಯಾಗಿರ್ಬೇಕು. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಗೆ ಬಹುತೇಕ ಕೊಡುಗೆ ಕೂಡ ಹೆಚ್ಚಾಗಿರುವಂತದ್ದು. ಜೊತೆಗೆ RSS ಹಿನ್ನೆಲೆ ಉಳ್ಳಂತ ಇರೋದ್ರಿಂದ ಅವರಿಗೆ ಹೆಚ್ಚಾಗಿ ದೇಶಭಕ್ತಿ ಇರಬಹುದು, ಜೊತೆಗೆ ದೇಶದ ಮೇಲೆ ಹೆಚ್ಚು ಗೌರವ ಇರುತ್ತೆ. ಹೀಗಾಗಿ ಇಂತಹ ಹಿನ್ನೆಲೆ ಇಂತಹ ನಾಯಕರು ಕೂಡ ಈಗಾಗಲೇ ಬಹುತೇಕ ಬಿಜೆಪಿಯಲ್ಲಿ ಕಡಿಮೆ. ಹೀಗಾಗಿ ಇಂತಹ ನಾಯಕರನ್ನ ಆಯ್ಕೆ ಮಾಡುವಂತದ್ದಿರ್ಬೋದು, ಜೊತೆಗೆ ಅವರನ್ನ ಸಂಘಟನೆಗೆ ಬಳಸ್ಕೊಳ್ಳೋದಿದೆಯಲ್ಲ, ಇದು ಬಿಜೆಪಿಗೆ ಹೆಚ್ಚು ಲಾಭದಾಯಕ ಆಗಿತ್ತು. ಆದ್ರೆ ಇಂಥ ನಾಯಕರನ್ನ ಕೇವಲ ತುಮಕೂರು ಜಿಲ್ಲೆಯಷ್ಟೇ ಅಲ್ಲ, ಇಡೀ ಕರ್ನಾಟಕದ ಬಿಜೆಪಿಗೂ ಕೂಡ ಒಂದ್ ರೀತಿ ಲಾಸ್ ಅಂತಾನೆ ಹೇಳ್ಬೋದು. ಅವರ ಸಂಘಟನೆ ಪಕ್ಷ ಹೆಚ್ಚಿನ ಮಟ್ಟದಲ್ಲಿ ಕೂಡ ಬಳಸ್ಕೊಂಡಿದೆ. ಜೊತೆಗೆ ಅವರು ಸಚಿವರಿದ್ದಾಗಲೂ ಕೂಡ ಬೊಮ್ಮಾಯಿ CM ಇದ್ದಾಗ ಅವರ ಇಲಾಖೆಯಿಂದ ಯಾವುದೂ ಕೂಡ ಒಂದು ಕಂಪ್ಲೇಂಟ್ ಕೂಡ ಹೋಗ್ತಿರ್ಲಿಲ್ಲ. ಅಂದ್ರೆ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಇಂತಹದೊಂದು ಎಡವಟ್ ಆಯ್ತು, ಇದೆಲ್ಲ ಒಂದು ಕಡೆ CMಗೆ ತಲೆನೋವಾಗುತ್ತಾ, ಇಂತಹ ಒಂದು ಎಲ್ಲೂ ಕೂಡ ಪ್ರಶ್ನೆ ಆಗ್ತಿರ್ಲಿಲ್ಲ ಈ ನಿಟ್ಟಿನಲ್ಲಿ ನೋಡೋದಾದ್ರೆ. ಹೀಗಾಗಿ ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿರುವಂತದ್ದು, ಜೊತೆಗೆ ಪಕ್ಷದಲ್ಲಿದ್ದಾಗಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸ ಮಾಡಿರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವರ ಒಂದಷ್ಟು ಸಾಕಷ್ಟು ಎಫರ್ಟ್ ಕೂಡ ಹಾಕಿದ್ರು. ಅಂದ್ರೆ ತಿಪ್ಟೂರಲ್ಲಿ ಯಾಕೆ ಸೋಲಾಯ್ತು ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆ ಕೂಡ ಮಾಡಿದ್ರು. ಹೀಗಾಗಿ ಇನ್ನಷ್ಟು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ BC ನಾಗೇಶ್ ಅವರು ಆಲೋಚನೆ ಮಾಡಿದ್ರು. ಆದ್ರೆ ಅವರಿಗೆ ಈ ಕಾಯಿಲೆ ಸಾಕಷ್ಟು ಮುನ್ನಡೆ ಆಗಿರ್ಬೋದು, ಜೊತೆಗೆ ಅವರಿಗೆ ಸಾಕಷ್ಟು ಒಂದು ಹಿನ್ನಡೆ ಕೂಡ ಉಂಟು ಮಾಡಿತ್ತು. ಇವತ್ತು ಅವರು ಕೊನೆ ಉಸಿರೆಳೆದಿರುವಂತದ್ದು ಅವರ ಅಭಿಮಾನಿಗಳಿಗೂ ಕೂಡ ಒಂದಷ್ಟು ನೋವು ಉಂಟು ಮಾಡಿರುವಂತದ್ದು. ಭರತ್, ಧನ್ಯವಾದ ಗಣಪತಿ ತಮ್ಮ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.